ಮನೆಯಿಂದ ಹೊರಬಂದಾಗ ಪವಿತ್ರ ಗೌಡ ಕಿರಿಕ್ ಮಾಡಿದ್ದಾರೆ. ಮೆಟ್ಟಿಲು ಇಳಿಯೋದಕ್ಕೆ ಕಿರಿಕ್ ಮಾಡಿದ್ದಾರೆ ಪವಿತ್ರ ಗೌಡ. ಈ ವೇಳೆ ಹಿಂದೆಯಿಂದ ತಳ್ಳಿದ್ದ ಮಹಿಳಾ ಕಾನ್ಸ್ಟೇಬಲ್ ಕಿರಿಕ್ ಮಾಡಂಗಿಲ್ಲ. ಮನೆಯಿಂದ ಹೊರಬಂದಾಗ ಪವಿತ್ರ ಗೌಡ ಕಿರಿಕ್ ಮಾಡ್ತಾ ಇದ್ದಾರೆ. ಸಹಜವಾಗಿ ಇರಿಟೇಷನ್, ಫ್ರಸ್ಟ್ರೇಷನ್ ಎಲ್ಲವೂ ಕೂಡ ಒಮ್ಮೆಲೆ ಕೂಡ ಬಂದಿರುತ್ತೆ. ಈ ಸಂದರ್ಭದಲ್ಲಿ ತಾಳ್ಮೆ ತೆಗೆದುಕೊಳ್ಬೇಕು. ಸುಮ್ಮನೆ ನೀವೆಲ್ಲ ಏನು ಸ್ಟೇಟಸ್ ಅಲ್ಲಿ ಹಾಕೋದಲ್ಲ. ತಾಳ್ಮೆ, ನಂಬಿಕೆ, ದೇವರಿದ್ದಾನೆ ಅಂತಲ್ಲ, ನೀವು ನಡೆದುಕೊಳ್ಳುವಂತಹ ರೀತಿಯೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಯಾವ ರೀತಿಯಾಗಿ ಕಿರಿಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮೆಟ್ಲಿಂದ ಕೆಳಗಿಳಿಯೋದಕ್ಕೆ ಅವರು ಕಿರಿಕ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹಿಂದೆ ಇದ್ದಂತಹ ಲೇಡಿ ಕಾನ್ಸ್ಟೇಬಲ್ ಅವರನ್ನ ತಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಅದಾದ ನಂತರ ಅವರು ಕೆಳಗಿಳಿದು ಬರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ. ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತ ಆಗಬಾರದು. ನೀವು ಕೂಡ ಅಳವಡಿಸ್ಕೊಳ್ಬೇಕು. ನೀವೇನು ತಾಳ್ಮೆ, ನೀವು ತಾಳ್ಮೆಯ ಪಾಠವನ್ನ ಮಾಡ್ತಾ ಇದ್ದೀರಲ್ಲ, ದೇವರು ಇದ್ದಾನೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಿರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಅದನ್ನ ನಿಮ್ಮ ಜೀವನದಲ್ಲಿ ಅನುಸರಿಸ್ಕೊಳ್ಬೇಕು. ಆಗ ಮಾತ್ರ ನಿಮಗೆ ರಿಲೀಫ್ ಸಿಗುತ್ತೆ. ಅದನ್ನ ಬಿಟ್ಟು ನಿಮಗೆ ಫ್ರಸ್ಟ್ರೇಷನ್ ಇರುತ್ತೆ, ನೋವಾಗತ್ತೆ, ಶೇಮ್ ಆಗ್ತಿರ್ಬೋದು, ಮತ್ತೊಂದು ಎಲ್ಲನೂ ಆಗ್ತಾ ಇರಬಹುದು. ಬಟ್ ಆದ್ರೆ ನೀವು ಎಚ್ಚರಿಕೆಯಿಂದ ನಡೆದುಕೊಳ್ಬೇಕು. ಯಾವ ರೀತಿಯಾಗಿ ನಡೆದುಕೊಳ್ಬೇಕು, ನೀವು ನಡೆದುಕೊಳ್ಳುವಂತಹ ರೀತಿ ನಿಮ್ಮ ಬೇಲಿಗೆ ಸಹಕಾರ ಆಗತ್ತೆ. ಅದನ್ನ ಮರೆಯುವಂತಿಲ್ಲ. ಫ್ರಸ್ಟ್ರೇಷನ್ ಇರಬಹುದು, ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಮಾಧ್ಯಮದವರು ಎಲ್ಲವನ್ನೂ ಕೂಡ ಚಿತ್ರೀಕರಿಸ್ತಾ ಇರ್ತಾರೆ ಅಂತ ಹೇಳಿ ಎಲ್ಲವೂ ಗಮನದಲ್ಲೇ ಇರುತ್ತೆ. ಬಟ್ ಆದರೂ ಕೂಡ ಕಿರಿಕ್ ಮಾಡೋದು ಬುದ್ಧಿ ಎಲ್ಲ ಹೋಗುತ್ತೆ ಹೇಳಿ. ಈ ಹುಟ್ರು ಗುಣ ಸುಟ್ರು ಹೋಗಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ವರ್ತಿಸೋದಕ್ಕೆ ಮುಂದಾಗ್ತಾರೆ ಕೆಲವೊಮ್ಮೆ. ಬೇಡ, ಅದೆಲ್ಲವನ್ನು ಬಿಟ್ಟು ಏನು ಫಾಲೋ ಮಾಡಬೇಕು ನೀವು ರೂಲ್ಸ್ಗಳನ್ನು, ಅದನ್ನು ಫಾಲೋ ಮಾಡಿಬಿಡಿ. ಆ ಸಮಸ್ಯೆಯಿಂದ ನೀವು ಹೊರಗಡೆ ಬಂದ್ಬಿಡಿ. ಆಗ ನೀವು ಹೇಗಾದರೂ ಬದುಕಬಹುದು. ಅದನ್ನು ಬಿಟ್ಟು ಪೊಲೀಸ್ನವರು ನಿಮ್ಮನ್ನ ವಶಕ್ಕೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ನೀವು ಅವ್ರ ಜೊತೆ ಹೋಗುವಂತಹ ಸಂದರ್ಭದಲ್ಲಿ ಈ ರೀತಿಯ ಕಿರಿಕ್ ಮಾಡಿಬಿಟ್ರೆ ಏನು ಲಾಭ? ಏನು ಲಾಭ ಇಲ್ಲ, ಏನು ಚೇಂಜಸ್ ಆಗಲ್ಲ, ಏನು ಬದಲಾವಣೆ ಆಗಲ್ಲ. ಹೋಗಲೇಬೇಕು ಕಂಬಿ ಹಿಂದೆ. 6 ತಿಂಗಳುಗಳ ಕಾಲ ನೀವು ಸಮಯಾವಕಾಶವನ್ನು ಅಲ್ಲಿ ಕಲೀಲೇಬೇಕು. ಸೊ ಹಾಗಾಗಿ ನಡೆದುಕೊಳ್ಳುವ ರೀತಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಈ ಒಂದು ಸುಪ್ರೀಂ ಕೋರ್ಟ್ ಆದೇಶ ಹೊರಬಿತ್ತೋ ಆ ಕ್ಷಣಾರ್ಧದಲ್ಲಿ ನೀವು ಒಂದು ಪೋಸ್ಟನ್ನು ಹಾಕಿದ್ರಿ. ಒಂದು 15-20 ನಿಮಿಷಗಳ ಕಾಲ ಹೊರತುಪಡಿಸಿ ನೀವು ಪೋಸ್ಟ್ ಹಾಕಿದ್ರಿ. ಆ ಪೋಸ್ಟ್ಗೆ ಅನುಗುಣವಾಗಿ ನೀವು ನಡ್ಕೊಳ್ಬೇಕು. ನೀವು ಪೋಸ್ಟ್ ಮಾಡಿದ್ದಕ್ಕೆ ನೀವು ನಡ್ಕೊಳ್ಬೇಕು. Trust God even if the answer is wait. Some delays are divine protection. I choose patience. I choose faith ಅಂತ ಏನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಬಿಲ್ಡಪ್ ಕೊಟ್ಟರು, ಅದರಂತೆಯೇ ಅಧಿಕಾರಿಗಳಿಗೆ ಸಹಕಾರವನ್ನು ಕೊಡಬೇಕು. ಅವರ ಹೇಳಿದ ರೀತಿಯಾಗಿ ವರ್ತಿಸಬೇಕು. ಟೆನ್ಷನ್ಸ್, ಅವಮಾನ, ಮತ್ತೆ ಮಗಳನ್ನ ಬಿಟ್ಟು ಹೋಗಬೇಕು ಅನ್ನುವಂತಹ ನೋವು, ತಾಯಿಯನ್ನ ಬಿಟ್ಟು ಹೋಗಬೇಕು, ತಮ್ಮನನ್ನ ಬಿಟ್ಟು ಹೋಗಬೇಕು, ಈ ಎಲ್ಲ ಐಷಾರಾಮಿಯನ್ನ ಬಿಟ್ಟು ಹೋಗಬೇಕು ಅನ್ನುವಂತಹ ನೋವು ಇರೋದು ಸಹಜ. ಆದರೆ ಇದೆಲ್ಲವೂ ಕೂಡ ಆಗಿದ್ದು ನಿಮ್ಮಿಂದಲೇ ಅನ್ನೋದು ನಿಮ್ಮ ಅರಿವಿಗೆ ಇರಬೇಕು. ನೀವು ಅವತ್ತು ಸ್ವಲ್ಪ ಯೋಚನೆ ಮಾಡಿ ಒಂದು ಹೆಜ್ಜೆಯನ್ನ ಹಿಂದೆ ತೆಗೆದುಕೊಂಡಿದ್ರೆ, ಪೊಲೀಸ್ ಇಲಾಖೆಯನ್ನ ಅವತ್ತು ನೀವು ಬಳಕೆ ಮಾಡಿಕೊಂಡಿದ್ದಿದ್ರೆ ಇವತ್ತು ಇಷ್ಟೆಲ್ಲ ಸಂಕಷ್ಟಗಳನ್ನು ನೀವು ಎದುರಿಸಬೇಕಾಗಿರಲಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ರವಿನಾರಾಯಣ್, ಪ್ರಿನ್ಸಿಪಲ್ ಎಡಿಟರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವಿನಾರಾಯಣ್, ಈ ಹಿಂದೆ ಈಕೆ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲೂ ಕಿರಿಕ್ ಮಾಡಿದ್ಲು. ಮತ್ತೆ ತನಿಖೆಯಾಗುವಂತಹ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಲಿಪ್ಸ್ಟಿಕ್ ಅನ್ನ ಹಚ್ಕೊಂಡು ಬಂದ್ರು. ಈಗ ಮತ್ತೆ ಅದೇ ರೀತಿಯಾದಂತಹ ನಡವಳಿಕೆಯನ್ನ ತೋರಿಸ್ತಾ ಇದ್ದಾರೆ ಪವಿತ್ರ ಗೌಡ. ಸ್ವಲ್ಪ ಪೇಷನ್ಸ್ ಅನ್ನ ಇಟ್ಕೊಳ್ಬೇಕಾಗತ್ತೆ. ಪೇಷನ್ಸ್ ಪಾಠ ಮಾಡೋರು ಅಂತ ಕಾಣಿಸುತ್ತಲ್ವಾ? ಖಂಡಿತವಾಗ್ಲೂ ರಮ್ಯಾ, ಯಾಕೆಂದರೆ ಈ ಒಂದು ಪ್ರಕರಣ ದಾಖಲಾದ ನಂತರ, ಅಂದರೆ ಈಗ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ಗಳನ್ನು ಮಾಡ್ತಿದ್ದ ಮತ್ತು ಕೆಟ್ಟ ಸಂದೇಶಗಳನ್ನು ಕಳಿಸ್ತಾ ಇದ್ದ ಅನ್ನೋದ್ರ ಬಗ್ಗೆ ಇವರ ಆರೋಪ ಇತ್ತು. ಇದ್ರ ಬಗ್ಗೆ ಇವರು ಕಾನೂನು ವ್ಯವಸ್ಥೆಯಲ್ಲಿ ಒಂದು ಹೋರಾಟವನ್ನು ಮಾಡಿದರೆ ಖಂಡಿತವಾಗ್ಲೂ ಇಂಥ ಒಂದು ದುಸ್ಥಿತಿ ಬರ್ತಿರಲಿಲ್ಲ. ಅವಾಗಿಂದನೂ ಕೂಡ ಕಾನೂನನ್ನು ಮೀರಿ ರೇಣುಕಾಸ್ವಾಮಿಯನ್ನು ಕರೆಸಿ ಅವನಿಗೆ ಹೊಡೆದು ಕೊಲೆ ಮಾಡಿದ್ದು ಕೂಡ ಇವರು ಮಾಡಿದಂಥ ಒಂದು ಅತಿ ದೊಡ್ಡ ಅಪರಾಧ. ಅದ್ರ ಜೊತೆಗೆ ಈ ಪವಿತ್ರ ಗೌಡ ಈ ಪ್ರಕರಣ ದಾಖಲಾದ ದಿನದಿಂದನೂ ಕೂಡ ಸಾಕಷ್ಟು ಕಿರಿಕುಗಳ ಮುಖಾಂತರನೇ ಹೆಸರು ಮಾಡ್ತಾ ಇದ್ರು. ಅಂದರೆ ಆಕೆಯನ್ನು ವಿಚಾರಣೆ, ಅಂದರೆ ಆಕೆಯನ್ನು ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ನಡೆಸುವಾಗಲೂ ಕೂಡ
ಲಿಫ್ಟ್ಗಳನ್ನು ಬಳಸ್ತಾ ಇದ್ರು ಅಂತೇಳಿ ಆ ಒಂದು ಆಕೆ ಉಸ್ತುವಾರಿನ ಹೊತ್ತಿದ್ದ ಒಂದು PSIನ ಕೂಡ ವರ್ಗಾವಣೆ ಮಾಡಲಾಗಿತ್ತು. ಆದರೆ ಅದೇ ರೀತಿ ಪವಿತ್ರ ಗೌಡ ಹಲವು ಆರೋಪಗಳನ್ನು ಈ ಒಂದು ತನಿಖಾ ಹಂತದಲ್ಲೇ ಒತ್ತಿದ್ರು. ಆದರೂ ಕೂಡ ಪವಿತ್ರ ಗೌಡ ಬುದ್ಧಿ ಕಲ್ತಿರಲಿಲ್ಲ. ಯಾಕೆಂದರೆ ಇವರಿಗೆ ಜಾಮೀನು ಕೊಟ್ಟಿದ್ದೇ ಕೋರ್ಟ್ ಅನುಕಂಪದ ಆಧಾರದ ಮೇಲೆ. ಪವಿತ್ರ ಗೌಡ ಒಬ್ಬಳು ಸಿಂಗಲ್ ಪೇರೆಂಟ್ ಮತ್ತು ವಯಸ್ಸಾದಂಥ ತಂದೆ ತಾಯಿ ಇದ್ದಾರೆ, ಅವರನ್ನು ನೋಡ್ಕೊಬೇಕು ಅಂತೇಳಿ ಈಕೆ ಜಾಮೀನನ್ನು ಪಡೆದಿದ್ದು. ಆದರೂ ಕೂಡ ಈಕೆ ಬುದ್ಧಿ ಕಲ್ತಿಲ್ಲ. ಈ ಒಂದು ಪ್ರಕರಣ ದಾಖಲಾದ ನಂತರ ಕೂಡ, ಅಂದರೆ ಕಳೆದ 1 ವರ್ಷದಿಂದ ಕೂಡ ಈಕೆ ಈ ರೀತಿಯ ಒಂದು ದುರ್ವರ್ತನೆಗಳಿಂದನೇ ಈಕೆ ಸಾಕಷ್ಟು ಡ್ಯಾಮೇಜ್ಗಳನ್ನು ಮಾಡ್ಕೊತಾ ಇದ್ದಾರೆ. ಈಗಾಗಲೇ ಪೊಲೀಸರು ಈಕೆಯನ್ನು ವಶಕ್ಕೆ ಪಡೆದು ಈಗ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಕರೆದೊಯ್ದು ಈಗ ಒಂದು ಅರೆಸ್ಟ್ ಪ್ರೋಸೆಸ್ ಅನ್ನ ಮಾಡ್ತಾರೆ. ಅರೆಸ್ಟ್ ಪ್ರೋಸೆಸ್ ಅನ್ನ ಮಾಡಿ ಈಗ ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಮಾಡಿಸಿ ಅನಂತರ ಕೋರ್ಟ್ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ರಮ್ಯಾ, ಅಂದರೆ ನೋಡಿ, ಇವರುಗಳು ಪವಿತ್ರ ಗೌಡ ಅವರು ಬೆಳಗ್ಗೆನೂ ಕೂಡ ಒಂದು ಪೋಸ್ಟ್ ಮಾಡಿದ್ರು. ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ, ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳಿ ಪೋಸ್ಟ್ ಮಾಡಿದ್ರು. ಯಾವಾಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸ್ತೋ, ಈ ಬೇಲನ್ನು ರದ್ದು ಮಾಡ್ತೋ, ಅದಾದ ನಂತರವೂ ಕೂಡ ಅವರು ಪೋಸ್ಟ್ ಮಾಡಿದ್ರು. ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾಗಷ್ಟೇ ಸೀಮಿತನ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡುತ್ತೆ. ಆಮೇಲೆ ಆಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳು ಕೂಡ ಆಯಿತು. ಅವರು ಹೊರಗಡೆ ಇದ್ದಂತಹ ಸಂದರ್ಭದಲ್ಲೂ ಯಾರ್ಯಾರೋ ಅವ್ರ ಪರ ಬ್ಯಾಟ್ ಮಾಡಿದ್ರು, ಅವರು ಅದನ್ನ ಕೂಡ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಕೆಟ್ಟ ಪರಿಣಾಮವನ್ನ ಬೀರಬಹುದು ಬೇಲಿಗೆ ಅಂತ ಹೇಳಿ. ರಮ್ಯ, ಇದು ಬಹಳ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಈ ಒಂದು ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ. ಯಾಕೆಂದ್ರೆ ಈ ಒಂದು ಪ್ರಕರಣ ನಡೆದು ಬರೋಬ್ಬರಿ ಸುಮಾರು 12 ತಿಂಗಳುಗಳ ಕಳೆದಿದ್ದಾರೆ, 1 ವರ್ಷ ಆಗಿದೆ. ಆದರೂ ಕೂಡ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದಂಥ ವಿಶೇಷವಾದಂಥ ಪ್ರಕರಣ ಅಂತ ಹೇಳ್ಬೋದು. ಇದುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಬೇಲು ರದ್ದಾದಂಥ ಪ್ರಕರಣ ಇರಲಿಲ್ಲ. ಈಗ ಈ ಒಂದು ಪ್ರಕರಣ ಭಾಳ ವಿಶೇಷವಾಗಿದೆ ಮತ್ತು ಒಂದು ಉದಾಹರಣೆಯಾಗಿ ನಿಲ್ಲುವಂಥ ಒಂದು ಪ್ರಕರಣ ಆಗಿದೆ. ಯಾಕೆಂದರೆ ಈ ಒಂದು ಪ್ರಕರಣದಲ್ಲಿ ಒಟ್ಟು 17 ಮಂದಿ ಆರೋಪಿಗಳಿದ್ದಾರೆ. ಆರೋಪಿಗಳೆಲ್ಲರೂ ಕೂಡ ಅರೆಸ್ಟ್ ಆಗಿ ಜಾಮೀನನ್ನು ಪಡೆದು ಹೊರಬಂದ ನಂತರ, ಅಂದರೆ 8 ತಿಂಗಳ ನಂತರ ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕು ಮತ್ತು ಅದನ್ನು ನ್ಯಾಯಾಂಗ ಬಂಧನದಲ್ಲಿರಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಈಗ ಇವರ ಮುಂದೆ ಇರುವಂಥ ದಾರಿ, ಒಂದು ಬಾರಿ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾದರೆ ಇನ್ನು ಮುಂದಿನ 6 ತಿಂಗಳುಗಳ ಕಾಲ ಯಾವುದೇ ರೀತಿಯಾದಂಥ ಕೆಳ ಹಂತದ ನ್ಯಾಯಾಲಯಗಳಲ್ಲಿ ಜಾಮೀನು ಅರ್ಜಿ ಸಲ್ಲಿಸುವಂತಿಲ್ಲ. ಅಂದರೆ ಇನ್ನು ಮುಂದಿನ ಜನವರಿ, ಅಂದರೆ 2026 ಜನವರಿಯ ನಂತರ ಇವರು ಜಾಮೀನು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅಲ್ಲಿವರೆಗೂ ಕೂಡ ನ್ಯಾಯಾಂಗ ಬಂಧನದಿದ್ದು ಈ ಒಂದು ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಈಗ ಸುಪ್ರೀಂ ಕೋರ್ಟ್ ಕೆಲವು ಅಂಶಗಳನ್ನು ಪ್ರಸ್ತಾಪ ಮಾಡಿದೆ. ಅಂದರೆ ಈಗ ಆರೋಪಿಗಳು ಜೈಲಿನಲ್ಲಿ ಇದ್ಕೊಂಡೇ ಆರೋಪಿಗಳ ಅಂದರೆ ಈ ಪ್ರಕರಣದಲ್ಲಿರುವಂಥ ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಬೇಕು ಅಂತೇಳಿ. ಹಾಗಾಗಿ ಇವತ್ತು ಜೈಲು ಸೇರಿದಂಥ ಈ ಎಲ್ಲ ಆರೋಪಿಗಳು ಇನ್ನು ಬಿಡುಗಡೆ ಆಗೋದು ಮುಂದಿನ ಜಾಮೀನು ಸಿಕ್ಕಾಗ ಮಾತ್ರ. ಅಷ್ಟರಲ್ಲಿ ಎಲ್ಲ ರೀತಿಯಾದಂತಹ ಒಂದು ಕೇಸ್ನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾಗತ್ತೆ. ರಮ್ಯಾ, ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಅವರನ್ನ ಈ ಎಲ್ಲಾ ಪ್ರೊಸೀಜರ್ ಮುಗಿದ ನಂತರ ನೀವು ಹೇಳಿದ್ರಿ ಮೆಡಿಕಲ್ ಪ್ರೊಸೀಜರ್ ಇರುತ್ತೆ, ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ ಅಂತ ಕೂಡ ಹೇಳಿದ್ರಿ. ಇದಾದ ನಂತರ ಪರಪ್ಪನ ಅಗ್ರಹಾರಕ್ಕೆ ಆಕೆಯನ್ನ ಶಿಫ್ಟ್ ಮಾಡುವಂತಹ ಕೆಲಸಗಳು ಕೂಡ ಆಗತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಈ ಹಿಂದೆ ಯಾವ ಸೆಲ್ನಲ್ಲಿ ಅವರಿದ್ರು ಅದೇ ಸೆಲ್ಲನ್ನ ನಿಗದಿ ಮಾಡಲಾಗಿದ್ಯಾ ಹೇಗೆ, ಅಥವಾ ಬೇರೆ ಯಾವುದಾದ್ರೂ ಸೆಲ್ಲನ್ನ ಆಕೆಗೆ ನಿಗದಿ ಮಾಡಲಾಗಿದ್ಯಾ ಹೇಗೆ ಅಂತ ಹೇಳಿ ಅಲ್ಲಿನ ಪ್ರೊಸೀಜರ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ. ರಮ್ಯಾ, ಈಗಾಗಲೇ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿರೋದ್ರಿಂದ ಇವರನ್ನ ಪೊಲೀಸ್ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುವಂಥ ಅವಶ್ಯಕತೆ ಇಲ್ಲ. ಈಗ ಭಾಳ ಕೋರ್ಟ್ ಮುಂದೆ ಹಾಜರುಪಡಿಸಿದ ಕೆಲವೇ ಗಂಟೆಗಳಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಇವರೆಲ್ಲರೂ ಕೂಡ ಒಂದು ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ. ಅಂದರೆ ಕಾರಾಗೃಹ ಕಳಿಸಿದ ನಂತರ ಅಲ್ಲಿ ಅಧಿಕಾರಿಗಳು ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ಈಗ ಪವಿತ್ರ ಗೌಡಗೆ ಮಹಿಳಾ ಸೆಲ್ಗಳು, ಪ್ರತ್ಯೇಕವಾಗಿರೋಂಥ ಮಹಿಳಾ ಸೆಲ್ಗಳಲ್ಲಿ ಆಕೆಯನ್ನು ಇಡಬೇಕಾಗತ್ತೆ. ಅಂದರೆ ಆ ಮಹಿಳಾ ಸೆಲ್ ಎಲ್ಲಿರಬೇಕು, ಯಾರ ಜೊತೆ ಇರಬೇಕು ಮತ್ತು ಆಕೆಗೆ ಯಾವ ರೀತಿ ಅಲ್ಲಿ ರಕ್ಷಣೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಜೈಲಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಹಾಗಾಗಿ ಆಕೆ ಈ ಹಿಂದೆ ಇದ್ದಂಥ ಸೆಲ್ ಅಲ್ಲ, ಈಗ ಯಾವ ಒಂದು ಸೆಲ್ ಖಾಲಿ ಇರುತ್ತೆ ಅಥವಾ ಈಗ ಸದ್ಯದ ಮಟ್ಟಿಗೆ ಆಕೆ ಯಾವ ಒಂದು ಸೆಲ್ಲನ್ನು ಕೊಡಲಾಗತ್ತೆ ಅನ್ನೋದ್ರ ಬಗ್ಗೆ ಕಾರಾಗೃಹ ಅಧಿಕಾರಿಗಳು ತೀರ್ಮಾನವನ್ನು ಮಾಡ್ತಾರೆ. ಆ ನಂತರ ಕಾರಾಗೃಹ ಇಲಾಖೆಗಳು ಒಂದು ತೀರ್ಮಾನ ಮಾಡಿದ ನಂತರ ದರ್ಶನ್ ಸೇರಿ ಎಲ್ಲ ಆರೋಪಿಗಳನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಹಿಂದೆ ಕೊಟ್ಟಂತ ವಿಚಾರಣಾಧೀನ ಕೈದಿಗಳಾಗಿ ಅವರು ಮುಂದುವರಿತಾರೆ. ಅಂದರೆ ಈಗ ಈ ಹಿಂದೆ ಅವರಿಗೆ ಎಲ್ರಿಗೂ ಕೂಡ ಒಂದು ವಿಚಾರಣಾಧೀನ ಕೈದಿ ನಂಬರನ್ನು ಕೊಡಲಾಗಿತ್ತು. ಅದೇ ರೀತಿ ಕೈದಿ ನಂಬರ್ಗಳನ್ನು ಕೊಟ್ಟು ಅವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಿಸ್ತಾರೆ. ಆ ನಂತರ ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಅಲ್ಲಿ ಬಂದೋಬಸ್ತ್ ಕೊಡೋ ಸಮಸ್ಯೆಗಳಾದರೆ ಅಥವಾ ಬೇರೆ ತರಹದ ಒಂದು ಪರಿಸ್ಥಿತಿಗಳು ಎದುರಾಗುವಂಥ ಸಾಧ್ಯತೆಗಳಿರೋದ್ರಿಂದ ದರ್ಶನನ್ನು ಬೇರೆ ಬೇರೆ ಜಿಲ್ಲೆಯ ಒಂದು ಜೈಲುಗಳಿಗೆ ವರ್ಗಾವಣೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಅದು ನಾಳೆ ಮಧ್ಯಾಹ್ನದ ಮೇರೆಗೆ ಈ ಒಂದು ಜೈಲು ಅಧಿಕಾರಿಗಳು ಸಭೆಯನ್ನು ನಡೆಸಿ ಯಾವ್ಯಾವ ಒಂದು ಆರೋಪಿಗಳನ್ನು ಎಲ್ಲೆಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರವಿನಾರಾಯಣ್.